ಈಗ ಶಿವಮೊಗ್ಗದಿಂದ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಮಾಡ್ತಾ ಇರೋದು. ಹೈಕಮಾಂಡ್ಗೆ ವರದಿಯನ್ನು ಕಳಿಸಿದೆ ರಾಜ್ಯ ಬಿಜೆಪಿ ಘಟಕ. ನಿನ್ನೆ ತಡರಾತ್ರಿ ಜೆ.ಪಿ. ನಡ್ಡಾ ಅವರಿಗೆ ಮಾಹಿತಿಯನ್ನು ರಾಜ್ಯ ಬಿಜೆಪಿ ಘಟಕ ರವಾನೆ ಮಾಡಿದೆ. ಈಶ್ವರಪ್ಪ ನಡೆಸಿದ ಸಭೆ, ಈಶ್ವರಪ್ಪ ಕೈಗೊಂಡ ನಿರ್ಣಯ ಎಲ್ಲವನ್ನ ಹೇಳಿದ್ದಾರೆ. ಸಭೆಯಲ್ಲಿ ಪಾಲ್ಗೊಂಡ ಮುಖಂಡರ ಹೆಸರು ಸಮೇತ ವರದಿಯನ್ನು ಬಿಜೆಪಿ ಕಳಿಸಿದೆ. ಹಾಗಾಗಿ ಈಗ ನಡ್ಡಾ ಅವ್ರ ಗಮನಕ್ಕೆ ಇವೆಲ್ಲವೂ ಬಂದಿದೆ. ನಡ್ಡಾ ಅವರು, ಅಮಿತ್ ಶಾ ಅವರು ಎಲ್ಲರ ಗಮನಕ್ಕೂ ಬಂದಿರುತ್ತೆ. ನಾ ಹೇಳಿದ್ನಲ್ಲ, ಶಿವಮೊಗ್ಗಕ್ಕೆ ಮೋದಿ ಅವರು ಬಂದಾಗ ವೇದಿಕೆಯ ಮೇಲೆ ಈಶ್ವರಪ್ಪನವರು ಇರಬೇಕು, ಯಡಿಯೂರಪ್ಪನವರು ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ಒಗ್ಗಟ್ಟಿನ ಸಂದೇಶ ರವಾನೆ ಆಗುತ್ತೆ. ಈಶ್ವರಪ್ಪ ಏನಾದರೂ ಈಗಿರುವ ಮನಸ್ಥಿತಿಯ ಪ್ರಕಾರ ಆ ಕಾರ್ಯಕ್ರಮಕ್ಕೆ ಅವರು ಗೈರಾದರೆ ರಾಂಗ್ ಮೆಸೇಜ್ ಕೊಟ್ಟಂಗಾಗುತ್ತೆ ಆರಂಭದಲ್ಲೇ. ಅಷ್ಟರ ಒಳಗಾಗಿ ಈಶ್ವರಪ್ಪನವರ ಮನವೊಲಿಕೆ ಮಾಡಬೇಕು. ಯಾಕೆಂದರೆ ನಿನ್ನೆ ಅವರು ಅವರ ಗಟ್ಸಲ್ಲಿ ಅವರು ಮಾತನಾಡಿದ್ರಲ್ಲ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ. ಅದೇ ಗಟ್ಸಲ್ಲಿದ್ದರೆ ಕಷ್ಟ. ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಏನಾದರೂ ಆದಷ್ಟು ಬೇಗ ಒಂದು ಸೂತ್ರವನ್ನು ಹುಡುಕಬೇಕಾಗುತ್ತೆ. ಅದು ಮೋದಿ ಅವರು ಶಿವಮೊಗ್ಗಕ್ಕೆ ಬರೋಕ್ಕೂ ಮೊದಲು. ಅಷ್ಟರಲ್ಲಿ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು. ಈಶ್ವರಪ್ಪನವ್ರನ್ನ ಕೆಲವರು ಹತ್ತಿರದಿಂದ ಬಲ್ಲವರು ಹೇಳ್ತಾರೆ, ಅವ್ರ ಮನವೊಲಿಸೋದು ತುಂಬ ಸುಲಭ. ಅಮಿತ್ ಶಾ ಅವರೋ, ಮೋದಿ ಅವರೋ, ನಡ್ಡಾ ಅವರೋ ಒಂದು ಫೋನ್ ಮಾಡಿಬಿಟ್ರೆ ಸಾಕು. ಈಶ್ವರಪ್ಪನವರು ಸುಮ್ಮನೆ, ಯಾಕೆಂದರೆ ಇವರೆಲ್ಲ ಪಕ್ಷವನ್ನು ಆರಂಭದಿಂದ ಕಟ್ಟಿ ಬೆಳೆಸ್ತವ್ರು, ಪಕ್ಷಕ್ಕೆ ವಿರುದ್ಧವಾಗಿ ಹೋದವರಲ್ಲ. ಈವನ್ ಯಡಿಯೂರಪ್ಪ KJP ಕಟ್ಟಿದಾಗಲೂ ಕೂಡ ಈಶ್ವರಪ್ಪ KJPಗೆ ಹೋಗಿರಲಿಲ್ಲ. ಅವರು BJPನಲ್ಲೇ ಉಳ್ಕೊಂಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಬರುವಾಗ ವೇದಿಕೆ ಮೇಲೆ ಯಡಿಯೂರಪ್ಪ, ಈಶ್ವರಪ್ಪ ಇರಬೇಕು. ಆಗ ಅದು ಒಂದು ಗುಡ್ ಮೆಸೇಜ್ ಪಾಸ್ ಆಗುತ್ತೆ. ಇಲ್ಲ ಅಂದರೆ ಬ್ಯಾಡ್ ಮೆಸೇಜ್ ಪಾಸ್ ಆದಂಗೆ ಆಗುತ್ತೆ. ಅಷ್ಟರಲ್ಲಿ ಇವರ ಮನವೊಲಿಕೆ ಕಾರ್ಯ ಆಗಬೇಕು. ಆ ಪ್ರಯತ್ನಗಳು ನಡೆಯುತ್ತಾ ಅಂತ? ಖಂಡಿತವಾಗಿಯೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ವಿಫಲ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಈಗಾಗಲೇ ನಿನ್ನೆ ಈಶ್ವರಪ್ಪನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. 18ನೇ ತಾರೀಕು ಶಿವಮೊಗ್ಗಕ್ಕೆ ಏನು ಮೋದಿ ಅವರು ಬರ್ತಾ ಇದ್ದಾರೆ, ಆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗೋದಿಲ್ಲ. ಯಾಕೆಂದರೆ ನಾನೀಗ ಬಂಡಾಯ ಸ್ಪರ್ಧೆ ಮಾಡೋ ನಿರ್ಧಾರ ಪ್ರಕಟ ಮಾಡಿದ್ದೇನೆ, ಪಕ್ಷೇತರ ಸ್ಪರ್ಧೆ ಮಾಡ್ತಾ ಇದ್ದೇನೆ ರಾಘವೇಂದ್ರ ವಿರುದ್ಧ. ಈ ಸಂದರ್ಭದಲ್ಲಿ BJPಯ ಯಾವುದೇ ಕಾರ್ಯಕ್ರಮಕ್ಕೆ ನಾನು ಪಾಲ್ಗೊಳ್ಳೋದಿಲ್ಲ ಅಂತ ನಿನ್ನೆ ತೀರ್ಮಾನ ಮಾಡಿದ್ದಾರೆ, ನಿನ್ನೆ ಘೋಷಣೆ ಕೂಡ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲೇ ಮೋದಿಯವರ ಕಾರ್ಯಕ್ರಮಕ್ಕೆ ಬಹುತೇಕ ಈಶ್ವರಪ್ಪನವರು ಈಗಿನ ಸಂದರ್ಭದಲ್ಲಿ ಅವಲೋಕನ ಮಾಡೋದಾದರೆ ಗೈರಾಗೋದು ಬಹುತೇಕ ಖಚಿತ. ಅಷ್ಟರಲ್ಲಿ ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಹೈಕಮಾಂಡ್ ನಾಯಕರಿಗೆ ಎಲ್ಲವನ್ನೂ ಕೂಡ ಮನವರಿಕೆ ಮಾಡಿ ಏನಾದರೂ ಒಂದು ಸಂಧಾನ ಮಾಡಿಸಿ ಮನವರಿಕೆ ಮಾಡಿ ಅನ್ನುವಂತಹ ಮನವಿ ಮಾಡಿದ್ರೆ ಹೈಕಮಾಂಡ್ ನಾಯಕರು ಬಂದೇನಾದರೂ ಆ ಒಂದು ಕಾರ್ಯದಲ್ಲಿ ಸಕ್ಸಸ್ ಆದರೆ ಮಾತ್ರ ಈಶ್ವರಪ್ಪನವರು ಬರ್ತಾರೆ. ಈಗಾಗಲೇ ಕಾಂತೇಶ್ ಅವರಿಗೆ MLC ಆಫರ್ ಕೊಟ್ಟಿದ್ರು, ಅದನ್ನು ಕೂಡ ಸ್ಪಷ್ಟವಾಗಿ ಈಶ್ವರಪ್ಪನವರು ತಿರಸ್ಕರಿಸಿದ್ದಾರೆ. ಆ ಹಿನ್ನೆಲೆಯಲ್ಲೇ ಈಶ್ವರಪ್ಪನವರ ಸಿಟ್ಟು ಈ ಬಾರಿ ಸ್ವಲ್ಪ ಜಾಸ್ತಿನೇ ಇದೆ, ಅದರ ಪ್ರಭಾವ ತೀವ್ರತೆ ಜಾಸ್ತಿ ಇದೆ ಅಂತಲೇ ಅವರ ಆಪ್ತರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು 3 ದಿನದಲ್ಲಿ ಏನಾದರೂ ಮಿರಾಕಲ್ ಆಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಈ ಮಧ್ಯೆ ರಾಜ್ಯ BJPಯಿಂದ ಸಮಗ್ರ ಮಾಹಿತಿಯನ್ನು ನಿನ್ನೆಯ ಸಭೆ, ಈಶ್ವರಪ್ಪನವರ ನಿರ್ಣಯ, ಯಾರ್ಯಾರು ಪಾಲ್ಗೊಂಡಿದ್ರು ಸಭೆಯಲ್ಲಿ ಎಲ್ಲವನ್ನೂ ಕೂಡ ವರದಿಯನ್ನು ಹೈಕಮಾಂಡ್ ನಾಯಕರಿಗೆ ರಾಜ್ಯ BJP ಘಟಕ ರವಾನೆ ಮಾಡಿರುವಂಥದ್ದು. ಆದಷ್ಟು ಬೇಗ ಮಧ್ಯಪ್ರವೇಶ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ರಾಜ್ಯ BJP ಘಟಕ ಮಾಡಿಕೊಂಡಿದೆ. ಒಂದು ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಮೋದಿಯವರು ಬಂದಾಗ ಹಕ್ಕಬುಕ್ಕರು ಇಬ್ಬರು ಕೂಡ ಇರಲೇಬೇಕು. ಆದರೆ ಈ ಬಾರಿ ಮೋದಿಯವರಿಗೆ ಒಂದು ರೀತಿಯಲ್ಲಿ ಈಶ್ವರಪ್ಪನವರು ಶಾಕ್ ಕೊಡ್ತಾರಾ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಅರವಿಂದ್. ಓಕೆ, ಮಸೂದ್ ಸಂಪರ್ಕದಲ್ಲಿದೆ. ಹಾಗೆಯೇ ನಿಮ್ಮ ಜೊತೆ ಮತ್ತೆ ಮಾತನಾಡ್ತಾ ಹೋಗ್ತೀನಿ. ಒಂದೇನೆಂದರೆ, ಯಡಿಯೂರಪ್ಪನವರ ಒಬ್ಬ ಪುತ್ರ ಶಾಸಕ ಕಮ್ ರಾಜ್ಯಾಧ್ಯಕ್ಷ, ಇನ್ನೊಬ್ಬ ಪುತ್ರ ಸತತವಾಗಿ ಸಂಸದರಾಗ್ತಾ ಇದ್ದಾರೆ. ಈ ಸರ್ತಿನೂ ಕೂಡ ಟಿಕೆಟ್ ತೊಗೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಅವ್ರಿಗೂ ಕೂಡ ಟಿಕೆಟ್ ಕೊಡಿಸಿದ್ದಾರೆ ಯಡಿಯೂರಪ್ಪನವರು. ನನ್ನ ಮಗ ಏನು ಅನ್ಯಾಯ ಮಾಡಿದ್ದ, ಇದು ಸಹಜವಾಗಿ ಅವ್ರಿಗೆ ಅನಿಸುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ನಿರ್ಧಾರ ತೊಗೊಂಡಿದ್ದಾರೆ. ಬಟ್ ಆ ನಿರ್ಧಾರಕ್ಕೆ ಕಟಿಬದ್ಧವಾಗಿ ನಿಲ್ತಾರಾ, ಅವರ ಮನ ತಣಿಸುವ ಕೆಲಸ ಆಗುತ್ತಾ, ಕಾದು ನೋಡೋಣ.